a trolley of mass 60 kg moving with a velocity of 3 meter per second collides and couples with a stationary trolley of mass 30 kg. 60, 30 ಇದು couples. The two moves off together with the same velocity v. Find v. ಇಲ್ಲಿ ನೋಡಿ ಚಿತ್ರ ಬಿಡಿಸಿ ಹೇಳ್ತೀನಿ. ಇಲ್ಲಿ ಬಿಫೋರ್ ದ ಕೊಲಿಷನ್ ಮತ್ತು ಆಫ್ಟರ್ ದ ಕೊಲಿಷನ್ ಅಂತ ಹೇಳಿ ಎರಡು ಚಿತ್ರ ಬಿಡಿಸ್ಬೇಕು ಅಲ್ವಾ? ಯಾಕಂತ ಹೇಳಿದ್ರೆ ಪ್ರಶ್ನೆ ಅದನ್ನು ಹೇಳ್ತಾ ಇದೆ. ಸೊ ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಇಲ್ಲಿ ಬರೀಲ್ಲ ಆಫ್ಟರ್ ಕೊಲಿಷನ್. ಬಿಫೋರ್ ಕೊಲಿಷನ್ ಏನಾಗ್ತದೆ, ಡಿಕ್ಕಿ ಹೊಡಿಕ್ಕಿಂತ ಮುಂಚೆ ನಿಮ್ಮ ಹತ್ರ ಎರಡು ಟ್ರಾಲಿ ಇದೆ ಅಲ್ವಾ ಹುಡುಗರ? ಒಂದು ಇ ಅಂತ ಕರೆಯೋಣ, ಮತ್ತೊಂದು ಬಿ ಅಂತ ಕರೆಯೋಣ. ಸೊ ಟ್ರಾಲಿ ಎ ಇಸ್ 60 kg. ಅದು ಈ ಥರ ಮುಂದೆ ಹೋಗ್ಕೊಂಡು ವಿತ್ ಅ ವೆಲಾಸಿಟಿ ಆಫ್ ಇನಿಷಿಯಲ್ ವೆಲಾಸಿಟಿ ಅಲ್ವಾ ಇದು? ಬಿಫೋರ್ ದ ಕೊಲಿಷನ್ ಇಸ್ ದ ಇನಿಷಿಯಲ್ ವೆಲಾಸಿಟಿ. 3 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದ್ದು ಮುಂದೆ ಹೋಗ್ತಾಯಿದೆ. ಇಲ್ಲಿ 30 kg ಟ್ರಾಲಿ ನಿಂತಿದೆ. ಇದರ ವೆಲಾಸಿಟಿ 0 ಬಿಕಾಸ್ ಇಟ್ಸ್ ಅಟ್ ರೆಸ್ಟ್ ಕೊಟ್ಟಿದೆ ನೋಡಿ. ಕಪಲ್ಡ್ ವಿತ್ ಅ ಸ್ಟೇಷನರಿ ಅಂತ ಹೇಳಿದ್ರೆ ಏನೋ ನಿಂತಿರೋದು, ಸರಿನಾ? ಸೊ ದಿಸ್ ವಿಲ್ ಬಿ 0 ಮೀಟರ್ ಪರ್ ಸೆಕೆಂಡ್. ಇದು ನಿಮ್ಮ ಇನಿಷಿಯಲ್ ಸಿನಾರಿಯೋ ಬಿಫೋರ್ ದ ಕೊಲಿಷನ್. ಆಫ್ಟರ್ ದ ಕೊಲಿಷನ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಎ ಮತ್ತು ಬಿ, ಸರಿನಾ? ಕೊಲೈಡ್ ಹಾಕ್ಕೊಂಡು ಮುಂದೆ ಹೋಗುತ್ತೆ ವಿತ್ ವೆಲಾಸಿಟಿ ಆಫ್ ವಿ. ಈ ವ್ಯಾಲ್ಯೂ ಏನು ಅಂತ ಹೇಳಿ ಕೇಳ್ತಾರೆ. ಒಟ್ಟಿಗೆ ಮುಂದೆ ಹೋಗುತ್ತೆ, ನೋಡಿದ್ದೀರಲ್ಲ ಏನು ಗುದ್ದೆ ಒಂದೆರಡು ಗೋಲಿ ಒಂದು ಮತ್ತೊಂದು ಗುದ್ದೆ ಮುಂದೆ ಹೋಗುತ್ತೆ, ನೋಡಿದ್ದೀರಾ ಇದನ್ನ? ಎರಡರ ಜೊತೆಗೆ ಹೋಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲೇ ಗೊತ್ತಾಯ್ತಾ? ಈ ವೆಲಾಸಿಟಿ ಹೇಗೆ ಕಂಡುಹಿಡಿಯೋದು ಇಲ್ಲಿ ಹೇಳ್ತೀನಿ ನೋಡಿ. ಆಸ್ ಪರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೊಲಿಷನ್ಗಿಂತ ಮುಂಚೆ ಇರೋ ಮೊಮೆಂಟಮ್, ದಟ್ ಈಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ಅ ಸಿಸ್ಟಮ್ is equal to final momentum of the system. ಅರ್ಥ ಆಯ್ತಾ? ಸೊ ಇನಿಷಿಯಲ್ ಮೊಮೆಂಟಮ್ ಏನು ಬೀಳುತ್ತೆ? MAUA. MAUA ಬಂತು ಇನಿಷಿಯಲ್. ಮೊದಲೇದಾಗಿ ಮೊಮೆಂಟಮ್ ಅಂತ ಹೇಳಿದ್ರೆ ನೋಡಿದ್ರ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಆಫ್ ಅ ಗಿವನ್ ಆಬ್ಜೆಕ್ಟ್. ಇನಿಷಿಯಲ್ ಅಂತ ಹೇಳಿದ್ರೆ ಕೊಲಿಷನ್ಗಿಂತ ಮುಂಚೆ ಮೊಮೆಂಟಮ್ ಏನಿದೆ ನೋಡಿ. ಏನಿದೆ? ನಿಮ್ಮ ಮಾಸ್ ಬಂದು 60 ಇದೆ ಮತ್ತು ಇದ್ರದ್ದು ವೆಲಾಸಿಟಿ ಬಂದು 3 ಇದೆ. ಸೊ ದಟ್ ವುಡ್ ಬಿ ದ ಮೊಮೆಂಟಮ್ ಆಫ್ ದ ಆಬ್ಜೆಕ್ಟ್ ಎ ಅಲ್ವಾ? ಅದೇ ರೀತಿಯಲ್ಲಿ ಆಬ್ಜೆಕ್ಟ್ ಬಿ ಬರ್ಕೊಳ್ಳಿ, MBUB ಅಷ್ಟೇ. ಇಲ್ಲಿ ಇವೆರಡು ಒಂದಾಗಿ ಮುಂದೆ ಹೋಗ್ತಾಯಿದೆ ಅಂತ ಹೇಳಿದ್ರೆ MA + MB × V ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಎರಡಿದೆ, ಇಲ್ಲೂ ಎರಡು ಇರಬೇಕು ಅಂತ ಏನಿಲ್ಲ. ಇಲ್ಲಿ ಒಂದಿದ್ದು ಇಲ್ಲಿ 10 ಇರ್ಬೋದು. ಈ ಬಾಂಬ್ ಎಲ್ಲ ಹೊಡಿತು ಅಂತ ಹೇಳಿದ್ರೆ, ಎಕ್ಸ್ಪ್ಲೋಡ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ? ಇಲ್ಲಿ ಒಂದೇ ಒಂದು ಬಾಂಬ್ ಇರುತ್ತೆ, ಅದು ಚೂರು ಚೂರಾಗಿ ಎಷ್ಟೊಂದು ಬಾಂಬ್ ಅಂದರೆ ಪೀಸಸ್ ಆಗೋಗುತ್ತೆ ಅಲ್ವಾ? ಮುರಿದೋಗುತ್ತೆ. ಆವಾಗ ಇಲ್ಲಿ 100 ವ್ಯಾಲ್ಯೂ ಬರುತ್ತೆ. ಆದರೂ ನಾವು ಈಕ್ವೇಟ್ ಮಾಡ್ಬೋದು, ಅದನ್ನು ಈಕ್ವಲ್ಸ್ ಟು ಅಂತ ಬರ್ಕೊಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಸ್ಟೇಟ್ಮೆಂಟ್ ಇದನ್ನು ನಾವು ಇವಾಗ ಈ ಫೈನಲ್ ವೆಲಾಸಿಟಿ ಕಂಡುಹಿಡಿಬೋದು ಅಷ್ಟೇ. ಸೊ ದಿಸ್ ಇಸ್ 60 × 3. ಇದು 0, ಯಾಕಂದರೆ 0 × ಎನಿಥಿಂಗ್ ಇಸ್ 0. ಇದು 30 + 60 × V. ಇದೆಷ್ಟಾಗುತ್ತೆ ಹುಡುಗರ? ಇದು 60 × 3 ಅಂತ ಇಡೋಣ. ಇದೆಷ್ಟಾಗುತ್ತೆ? ಇದು 90 ಆಗುತ್ತೆ. ಇವಾಗ ಏನು ಮಾಡಬೇಕು? 90ಇಂದ ಡಿವೈಡ್ ಮಾಡಿ ಎರಡು ಕಡೆನೂ. ಸೊ ವಿ ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, 0 0 1 × 3 = 1 × 2 = 2 meter per second. This would be the final velocity of the trolley after the collision. ಗೊತ್ತಾಯ್ತಾ? ಇದೇ ನಿಮ್ಮ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹೇಳೋದು. ಒಂದೆರಡು ವಸ್ತು ಡಿಕ್ಕಿ ಹೊಡಿಯೋಕ್ಕಿಂತ ಮುಂಚೆ ಮೊಮೆಂಟಮ್ ಏನಿರುತ್ತೋ ದಟ್ ಶುಡ್ ಬಿ ಈಕ್ವಲ್ ಟು ದ ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಷನ್. ಸೊ ಇದ್ರ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸ್ಪೆರಿಮೆಂಟ್ ನೋಡಿದ್ದೀರಾ? ಒಂದು ಕಡೆಯಿಂದ ಒಂದು ಡಿಕ್ಕಿ ಹೊಡೆದು ಮತ್ತೊಂದು ಕಡೆಯಿಂದ ನೋಡ್ಬೋದಾಯಿತು, ಅಷ್ಟೇ ಹೋಗೋದು ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಡಿಕ್ಕಿ ಹೊಡೆದು ಇಲ್ಲಿ ಒಂದು ಹೋಗೋದು, ಎರಡು ಡಿಕ್ಕಿ ಹೊಡೆದು ಇಲ್ಲಿ ಎರಡು ಹೋಗೋದು. ಸೊ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಯಾಕಂತ ಹೇಳಿ ಇವೆಲ್ಲ ತೂಕ ಒಂದೇ ಇದೆ, ಇವೆಲ್ಲ ತೂಕ ಒಂದು ಇದ್ರಿಂದ ಆಯಿತಾ, ಒಂದು ಇದೆಯಲ್ಲ, ಹಾಗಾಗಿ ಇಲ್ಲಿ ಎರಡು ಬಂದು ಡಿಕ್ಕಿ ಹೊಡೀತು ಅಂತ ಹೇಳಿದ್ರೆ ಕರೆಕ್ಟಾಗಿ ಎರಡು ಹೋಗೋದು, ಸರಿನಾ? ಸೊ ಇದೇ ನಿಮ್ಮ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ನೋಡ್ಕೊಂಬಿಡಿ.